ಹಾಯ್ ಫ್ರೆಂಡ್, ಚೈತ್ರ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಭಾನುವಾರದ ವ್ಲಾಗು. ಇವತ್ತು ಮನಿ ಪ್ಲ್ಯಾಂಟ್ನ ನೀರನ್ನ ಚೇಂಜ್ ಮಾಡೋಣ ಅಂತೇಳಿ ನಾನು ವೀಕ್ಲಿ ಒನ್ ಟೈಮ್ಸ್ ಯಾವಾಗಲೂ ಆ ನೀರನ್ನ ಚೇಂಜ್ ಮಾಡಿಬಿಟ್ಟು ಮನಿ ಪ್ಲ್ಯಾಂಟ್ನ ತೊಳ್ಕೊಂಡ್ಬಿಟ್ಟು ಹಾಕೋದು. ಈಗ ನಾನು ಅದನ್ನು ಫಿಲ್ಟರ್ ನೀರೇ ತಗೊಳ್ತಾ ಇದ್ದೀನಿ. ಮನಿ ಪ್ಲ್ಯಾಂಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಮನಿ ಪ್ಲ್ಯಾಂಟ್ನ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಅದನ್ನು ಆ ನೀರಲ್ಲಿ ಇಡಬೇಕು. ನಂತರ 2 ಕಲ್ಲಿತ್ತು ಸ್ಟೋನ್ಸು, ಅದನ್ನು ಕೂಡ ಅದರಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಗಿಡನ ಇಟ್ಟಿದ್ದೀನಿ. ನಾನು ಕಿಚನಲ್ಲೇ ಇಟ್ಟಿರೋದು ಅಲ್ಲಿ, ಯಾಕೆಂದರೆ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ, ಮನಿ ಪ್ಲ್ಯಾಂಟ್ ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ ನಾನು ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಹೊಸ್ಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಬೆಳಗ್ಗೆದು ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡಿದ್ದೆ. ಬೆಳಗ್ಗೆ ಮಾರ್ನಿಂಗ್ ನಾನು ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದ್ದೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ನಮಗೆ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನೂ ಕೂಡ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ, ನೀಟಾಗೆ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ 3 ಈರುಳ್ಳಿ, ಚಿಕ್ಕ ಗಾತ್ರದೊಂದು 3 ಈರುಳ್ಳಿ, 3 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ನಮ್ಮ ಮೆಣಸಿಕಾಯಿ ತುಂಬ ಖಾರ ಇತ್ತು, ಸೊ ನಾನು 4 ಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಕೊತ್ತಂಬ್ರಿನ ನಾವೇನು ಮಿಕ್ಸಿಗೆ ಹಾಕ್ಕೋಬೇಕು ಅಂದರೆ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿನ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಒಂದು ಫೈನ್ ಪೇಸ್ಟಾಗಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಅದನ್ನು ಎತ್ತಿಟ್ಕೊಳ್ಳೋಣ. 1.5 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಮಾಡ್ತಿದ್ದೀನಿ ಅಷ್ಟೇ, ಅದಕ್ಕೋಸ್ಕರ 1.5 ಲೋಟ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಇದರಲ್ಲೇ ಕುಕ್ಕರಲ್ಲೇ ಮಾಡೋದ್ರಿಂದ ಅದರಲ್ಲಿ ಎಣ್ಣೆ ಹಾಕಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಎಣ್ಣೆ ನಮಗೆ ಜಾಸ್ತಿನೇ ತೊಗೊಳ್ಳಿ, ಯಾಕೆಂದರೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಅದು ಚೆನ್ನಾಗಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಪಲಾವ್ ಎಲೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕಸೂರಿ ಮೇಥಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಅದು ಎಣ್ಣೆ ಕಾದಿರೋದು ಗೊತ್ತಾಗುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ ಮಸಾಲೆ ಐಟಮ್ಸ್ ಹಾಕಬೇಕು. 2 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 3 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಚಿಕ್ಕ ಗಾತ್ರದ್ದು ಒಂದು ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ. ನಿಮಗೆ ಎಷ್ಟು ಮಸಾಲಾಗೆ ಬೇಕು ನೋಡಿ. ನಾವು ಮಸಾಲ ಸ್ವಲ್ಪ ಕಡಿಮೆನೇ ಹಾಕೋದು, ಯಾಕೆಂದರೆ ಖಾರ ಪುಡಿನ ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ತುಂಬ ಖಾರ ಆಗಿಬಿಡುತ್ತೆ ಅಂತೇಳಿ. ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಮಸಾಲ ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗೆ ಪಲಾವ್ ಚೆನ್ನಾಗಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅದರದ್ದು ಸ್ಮೆಲ್ಲೆಲ್ಲ ಬರುತ್ತಲ್ಲ, ಆವಾಗ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ. ಆಮೇಲೆ ಸ್ವಲ್ಪ ಕರಿಬೇವು, ಮೆಣಸಿಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಈ ಟೈಮಲ್ಲೇ ಹಾಕ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತೇಳಿ. ಸ್ವಲ್ಪ ಕಾಲ ಅದನ್ನು ಫ್ರೈ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಅದನ್ನು ಹಾಕ್ಕೋಬೇಕು. ಈ ಥರ ಪಲಾವು ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ. ನಾನು ಇದಕ್ಕೇನು ತರಕಾರಿ ಏನೆಲ್ಲ ಹಾಕಲ್ಲ, ಪ್ಲೇನಾಗಿ ಏನು ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಅಷ್ಟೇ ಯೂಸ್ ಮಾಡೋದು. ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ಅದೊಂದು ಸ್ವಲ್ಪ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗಿರುತ್ತೆ. ಆ ಟೈಮಲ್ಲಿ ಟೊಮೊಟೊ ಹಾಕಬೇಕು. ನೋಡಿ ನೀಟಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಚಿಕ್ಕ ಗಾತ್ರ ಟೊಮೊಟೊ ತೊಗೊಂಡಿದ್ದೀನಿ. ನೀಟಾಗಿ ಅದನ್ನು ಕೂಡ ಫ್ರೈ ಮಾಡೋಣ.
ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕ್ಕೊಳ್ಳೋಣ ಪೇಸ್ಟ್ನ. ನೀಟಾಗಿ ಅದು ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಏನೇನಿದೆಯೋ ಅದನ್ನೆಲ್ಲ ನೀಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಕಾಲ ಅದನ್ನು ಸಣ್ಣ ಉರಿಲಿ ಅದನ್ನು ಬೇಯಿಸ್ಕೋಬೇಕು. ಅದು ಎಣ್ಣೆಯಲ್ಲಿ ಚೆನ್ನಾಗೇ ಉರಿಯೋದ್ರಿಂದ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಈಗ ಏನು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಲ್ಲ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಮೆಂತ್ಯ ಸೊಪ್ಪು ಏನು ತಗೊಂಡಿದ್ನೋ ಆ ಮೆಂತ್ಯ ಸೊಪ್ಪು ಮತ್ತು ಅವರೆಕಾಳನ್ನ ಈ ಟೈಮಲ್ಲಿ ಹಾಕ್ಕೋಬೇಕು. ಆವಾಗ ಅದು ಮಸಾಲದಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಅವರೆಕಾಳು ಮೆಂತ್ಯ ಸೊಪ್ಪು ಈ ಟೈಮಲ್ಲಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಅದನ್ನು ಗುರಾಡಬೇಕು. ನೀಟಾಗಿ ಫ್ರೈ ಆಗ್ತಾ ಇದೆ, ಅದೆಲ್ಲ ಬೇಯ್ತಾ ಇದೆ. ಈಗ ಆ ಟೈಮಲ್ಲಿ ಸ್ವಲ್ಪ ಉಪ್ಪು, ತುಂಬ ಹಾಕ್ಬಾರ್ದು, ಸ್ವಲ್ಪ ಹಾಕಬೇಕು. ಯಾಕೆಂದರೆ ಆಮೇಲೆ ನಾವು ಟೇಸ್ಟ್ ನೋಡಿಬಿಟ್ಟು ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ, ಸ್ವಲ್ಪ ಸ್ಪೈಸಿನೇ ಇರಲಿ ಅಂತ. ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಖಾರದ ಪುಡಿನ, ಯಾಕೆಂದರೆ ಮೆಣಸಿಕಾಯಿ ಹಾಕಿರ್ತೀವಿ, ಮಸಾಲ ಹಾಕಿರ್ತೀವಲ್ವ. ಇದೊಂದು ಅರ್ಧ ಸ್ಪೂನಷ್ಟು ಗಟ್ಟಿ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಗಟ್ಟಿ ಸಾಂಬಾರು ಹಾಕೋದ್ರಿಂದ. ಸ್ವಲ್ಪ ಚಿಕನ್ ಮಸಾಲಾನು ಹಾಕಿದ್ದೀನಿ ನಾನು. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾನು 1.5 ಲೋಟ ಅಕ್ಕಿ ತಗೊಂಡಿರೋದ್ರಿಂದ 3 ಲೋಟ ನೀರನ್ನ ನಾನು ಹಾಕ್ಕೊಳ್ತೀನಿ. ಮೂರು ಲೋಟ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಈ ಥರ ಕುದಿಲಿಕ್ಕೆ ಬಿಟ್ಟು ಆಮೇಲೆ ಅಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಬಾಯ್ಲ್ ಆಗಿಬಿಟ್ಟಿರುತ್ತೆ. ಇದೆಲ್ಲ ಅವರೆಕಾಳು ಸೊಪ್ಪು ಎಲ್ಲ ಚೆನ್ನಾಗೆ ಬೆಂದಿರುತ್ತೆ. ಸ್ವಲ್ಪ ಒಂದು ಅರ್ಧ ಅಷ್ಟು ಬೆಂದ್ಬಿಟ್ಟಿರುತ್ತೆ, ಅದರಲ್ಲೇ ಒಂದು ಕಾಲು ಭಾಗದಷ್ಟು ಬೆಂದ್ಕೊಂಡಿರುತ್ತೆ. ಆಮೇಲೆ ನಮಗೆ ನಿಂಬೆಹಣ್ಣು ಬೇಕು ಅಂದರೆ ಹಾಕ್ಕೋಬೋದು, ಹುಳಿ ನೋಡಿ. ಈ ಟೈಮಲ್ಲಿ ಉಪ್ಪು ಹಾಕ್ಕೋಬೇಕು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ನಾನೇನು ಅಕ್ಕಿ ತಗೊಂಡಿದ್ನಲ್ಲ ಅದನ್ನ ಇವಾಗ ಹಾಕ್ತಾಯಿದ್ದೀನಿ. ನೆನೆಸಿಟ್ಕೊಂಡಿದ್ದೆ ನಾನು, ಏನು ಹೆಚ್ಕೊಳ್ತೀನಲ್ಲ ಆ ಟೈಮಲ್ಲಿ ಸ್ವಲ್ಪ ಅಕ್ಕಿನ ನೀಟಾಗಿ ತೊಳ್ಕೊಂಬಿಟ್ಟು ನೆನೆಸಿಟ್ಕೊಂಡು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಪಲಾವು. ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸರ್ತಿ ನೀಟಾಗಿ ಅದನ್ನೆಲ್ಲ ಗೂರಾಡ್ಬಿಟ್ಟು ಕುಕ್ಕರ್ ಬಾಯಿನ ಮುಚ್ತಾ ಇದ್ದೀನಿ. ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ನಮ್ಮ ಕುಕ್ಕರಲ್ಲಿ 1-2 ವಿಷಲ್ ಹಾಕ್ಸಿದ್ದೀನಿ ಅಷ್ಟೇ, ಸಾಕು. 1-2 ವಿಷಲ್, ಯಾಕೆಂದರೆ ಅಕ್ಕಿನೂ ನೆನೆಸಿರ್ತೀವಿ, ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ ಮುಂಚೆನೇ. 1-2 ವಿಷಲ್ ಹಾಕ್ಸಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿತ್ತು ಪಲಾವ್ ಮಾತ್ರ, ಸ್ಪೈಸಿಯಾಗಿ ಸ್ವಲ್ಪ. ನೋಡಿ, ನಿಮಗೂ ಬೇಕು ಅಂದರೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.